ಕಲಬುರಗಿಯಲ್ಲಿ ಖೋ-ಖೋ, ಬಾಸ್ಕೆಟ್ಬಾಲ್, ಕಬಡ್ಡಿ ಗ್ರೌಂಡ್ನಲ್ಲಿ ಕಳಪೆ ಕಾಮಗಾರಿಯಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಜೇವರ್ಗಿ ಪಟ್ಟಣದಲ್ಲಿನ ಸ್ಟೇಡಿಯಂನಲ್ಲಿ ಕಳಪೆ ಕಾಮಗಾರಿ ಮಾಡಲಾಗಿದೆ. ಕೆಕೆಆರ್ ಡಿಬಿ ಅನುದಾನದಲ್ಲಿ ಈ ಒಂದು ಕಾಮಗಾರಿ ಮಾಡಲಾಗಿತ್ತು. ಪಂಚಾಯತ್ ರಾಜ್ ಇಲಾಖೆಯಿಂದ ಕಾಮಗಾರಿ ಮಾಡಲಾಗಿತ್ತು. ಆದರೆ ಈಗ ಬಾಸ್ಕೆಟ್ ಬಾಲ್ನ ಮೈದಾನ ಬಿರುಕು ಬಿಟ್ಟಿದೆ. ಸುಮಾರು 36 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ನಡೆದಿರುವಂಥದ್ದು. ಆದರೆ ಈಗಾಗಲೇ ಇದು ಬಿರುಕು ಬಿಟ್ಟಿರುವ ಕಾರಣ ಇಲ್ಲಿ ಕಳಪೆ ಕಾಮಗಾರಿ ಮಾಡಲಾಗಿದೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಹಾಗಾಗಿ ಗುತ್ತಿಗೆದಾರರು ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಕ್ರೀಡಾಪಟುಗಳು ಒತ್ತಾಯ ಮಾಡ್ತಿದ್ದಾರೆ, ಈ ಕ್ರಮವನ್ನ ಕೈಗೊಳ್ಳಬೇಕು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಅಂತ ಹೇಳಿ. ಕಳಪೆ ಕಾಮಗಾರಿ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಹಿಂದೆ ಕೂಡ ಕಳಪೆ ಕಾಮಗಾರಿಯಿಂದ ಸ್ಟೇಡಿಯಂನ ಮೇಲ್ಚಾವಣಿ ಕಿತ್ತು ಹೋಗಿತ್ತು. ಆದ್ರೆ ಈಗ ಮತ್ತೊಮ್ಮೆ ಈ ರೀತಿಯಾಗಿ ಈ ಒಂದು ಸ್ಟೇಡಿಯಂಗಳೇನಿದೆ, ಖೋ-ಖೋ, ಬಾಸ್ಕೆಟ್ಬಾಲ್ನ ಕಬಡ್ಡಿ ಗ್ರೌಂಡ್ಗಳೇನಿದೆ, ಇದರಲ್ಲೂ ಕೂಡ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ. 8-9 ತಿಂಗಳ ಹಿಂದೆ ಈ ಕಾಮಗಾರಿ ಮಾಡಲಾಗಿದೆ. ಆದರೆ ಈಗಾಗಲೇ ಇದು ಬಿರುಕು ಬಿಟ್ಟ ಸ್ಥಿತಿಯಲ್ಲಿದೆ. ಹಾಗಾಗಿ ಎಷ್ಟು ಮಟ್ಟದಲ್ಲಿ ಕಳಪೆ ಕಾಮಗಾರಿ ಮಾಡಲಾಗಿದೆ ಅಂತ ಹೇಳಿ ಕ್ರೀಡಾಪಟುಗಳು ಇಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಸರ್, ಏನಪ್ಪಾ ಅಂದ್ರೆ ಈ ಕಬಡ್ಡಿ ಆಡಿಸ್ಬೇಕಂತ ಮಾಡ್ತಾರೆ. ಇಲ್ಲಿ ಟೋಟಲಿ ಏನು ಕಬಡ್ಡಿ ಟೋಟಲಿ ಅನುದಾನ ಬಂದಿದ್ರೆ 32 ಲಕ್ಷ ಕಟ್ಟಬೇಕಂತಿತ್ರಿ. ಅದು ಏನು ಮಾಡಿಲ್ಲ. ಇಲ್ಲಿ ಬರೀ ಮಣ್ಣು ಹಾಕಿ ನಡಬರ್ಕ ಔಟ್ ಏನು ಇರ್ತೈತಲ್ರಿ, ಅಲ್ಲಿ ಬರೀ ಜಸ್ಟ್ ಅವು ಇಟ್ಟಂಗಿ ಮತ್ತು ಸಿಮೆಂಟ್ ಹಾಕಿಸಿ ಸತ್ಯನಾಶ ಮಾಡ್ಬಿಟ್ಟಾರೆ. ಅದು ಖೋ-ಖೋ ಮಾಡ್ಯಾರಿ, ಅದು ಏನಿಲ್ರಿ, ಬರೀ ಸೇಮ್ ಮಣ್ಣು ಹಾಕೋದು, ಹಿಂಗೆ ತೀಡಿ ಬಿಡೋದು, ಮತ್ತು ಆಮೇಲೆ ಸಿಮೆಂಟ್ ಹಾಕಿಸಿ ಬಿಟ್ಬಿಡೋದು. ಕೋಲ್ ಅದೇನು ಹಾಕಿರಿ? ಕೋಲ್ ಇಲ್ರಿ, ಏನಿಲ್ಲ. ಟೋಟಲಿ ಏನೋ ಮಾಡಿಲ್ರಿ ಕೆಲಸನಲ್ಲಿ. ಭಾಳ ಆದ್ರೆ ಒಂದು 30 ಅಥವಾ 40 ಸಾವಿರ ರೂಪಾಯಿದಾಗ ಕೆಲಸ ಮುಗಿಸ್ಬಿಟ್ಟಾರ ನೋಡ್ರಿ. ಬಾಸ್ಕೆಟ್ ಬಾಲ್ಪ್ಪ ಏನಂದ್ರೆ ಅದ್ರ ಏನಿಲ್ರಿ, ಅದ್ರ ಒಂದು ಬೆಡ್ ಹಾಕ್ಯಾರಿ, 1-2 ನೆಟ್ ತೊಗೊಂಡ್ಬಿಟ್ಬಿಟ್ಟಾರೆ. ಮತ್ತು ಈಗ ನೋಡಿದ್ರೆ ಅದು ಸೀಳ್ ಬಿಟ್ಟದ್ರಿ, ಅದು ಬೆಡ್ ಟೋಟಲಿ ಬೆಡ್ ಸೀಳೋಗ್ಬಿಟ್ಟದ್ರಿ. ಒಟ್ಟು ಎಷ್ಟು ಅನುದಾನ ಟೋಟಲ್ ಅದು 33 ಲಕ್ಷದಿಂದ ಅನುದಾನ ಐತ್ರಿ ಸರ್. ಟೋಟಲ್ ಏನು ಕಳಪೆ ಅಂದ್ರೆ ಟೋಟಲಿ ಕಳಪೆ ಮಾಡ್ಬಿಟ್ಟಾರೆ. ಏನು ಉಳಿದಿಲ್ರಿ ಬಾಸ್ಕೆಟ್ಬಾಲ್ದಾಗ. ಏನಿಲ್ಲ, ಮಿನಿಮಮ್ ಒಂದು 2-3 ಲಕ್ಷದಾಗ ಅದು ಮುಗಿಸ್ಯಾರಿ. ಇದು ಒಂದು 50-60 ಸಾವಿರ ರೂಪಾಯಿದಾಗ 2 ಮುಗಿಸ್ಬಿಟ್ಟಾರ. ಈಗ ಏನು ಆಗ್ಬೇಕಂತ ಈಗ ಅದೆಲ್ಲ ಚಂದ ಆಗ್ಬೇಕ್ರಿ, ಅಭಿವೃದ್ಧಿ ಆಗ್ಬೇಕು. ಈಗ ಮುಂಬರುವ ದಿನಗಳಲ್ಲಿ ಎಲ್ಲ ಕ್ರೀಡಾಪಟುಗಳು ಹುಟ್ಟುತ್ತಾರ, ಅವರಿಗೆಲ್ಲ ನಾವು ಕೂಡ ಸ್ಪೋರ್ಟ್ಸ್ ಮನೆ ಆಗಿ ಎಲ್ಲರೂ ಬೆಳೆಸ್ಬೇಕಪ್ಪ ಅಂತ ಒಂದು ಒಳ್ಳೆ ಗ್ರೌಂಡ್ ಬೇಕಲ್ರಿ. ಗ್ರೌಂಡ್ ಇಲ್ಲ ಕಾರಣ ನಾವು ನಿಮ್ಗೆ ಇದು ಮಾಡೀವಿ. ಅಲ್ಲ, ಈಗ ಮೊನ್ನೆ ಸ್ಟೇಡಿಯಮ್ದು ಇದು ಕಿತ್ತೋಯ್ತು. ಇವಾಗ ಕಳಪೆ ಕಾಮಗಾರಿ ಆರೋಪದಲ್ಲಿ ಅದೇನು ಛತ್ತದೆಲ್ಲ ಕಿತ್ಕೊಂಡು ಹೋಗಿತ್ರಿ. ಇದನ್ನು ಹೆಂಗಾದ್ರೆ ಹೆಂಗಂತ ಅದೇ ಅವ್ರು ಕಳಪೆ ಕಾಮಗಾರಿ ಮಾಡಿರಲ್ರಿ ಹೇಳ್ಬೇಕನ. ಈಗೇನಂತಾರೆ ಮಳೆ ಹಂಗೆ ಬಂದದ ಹಿಂಗೆ ಬಂದದ, ಅದಕ್ಕೋಸ್ಕರ ಆಗ್ಯದ ಅಂತ ಇದು ಅಂತಾರೆ. ಬಟ್ ಅದು ಕಳಪೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭೀಮಪ್ಪ ನೀಡ್ತಾ ಹೋಗ್ತಾರೆ. ಭೀಮಪ್ಪ, 8-9 ತಿಂಗಳ ಹಿಂದೆ ಮಾಡಿರುವಂತಹ ಕಾಮಗಾರಿ, ಈ ಒಂದು ಗ್ರೌಂಡ್ ಏನಿದೆ ಈ ರೀತಿಯಾಗಿ ಬಿರುಕು ಬಿಟ್ಟಿದೆ. ಈ ಹಿಂದೆ ಕೂಡ ಮೇಲ್ಚಾವಣಿ ಕುಸಿದು ಹೋಗಿತ್ತು ಸ್ಟೇಡಿಯಂದು. ಈಗ ನೋಡಿದ್ರೆ ಈ ಗ್ರೌಂಡ್ ಈ ರೀತಿಯಾಗಿ ಬಿರುಕು ಬಿಟ್ಟೋದು ಕಾಣಿಸ್ತಾ ಇದೆ. ಇಲ್ಲಿ ಕಳಪೆ ಕಾಮಗಾರಿಯ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೇಳೋದಾದ್ರೆ? ಹೌದು ಸುನಿಧಿ, ಇರ್ತಕ್ಕಂಥದ್ದು ಜೇವರ್ಗಿ ಪಟ್ಟಣದಲ್ಲಿನ ಸ್ಟೇಡಿಯಂನಲ್ಲಿ ಏನಂದ್ರೆ ಸ್ಟೇಡಿಯಂನಲ್ಲಿ ಖೋ-ಖೋ ಗ್ರೌಂಡ್ ಮತ್ತೆ ಕಬಡ್ಡಿ ಹಾಗೂ ಬಾಸ್ಕೆಟ್ಬಾಲ್ 3 ಗ್ರೌಂಡ್ಗಳನ್ನು ಸುಮಾರು 36 ಲಕ್ಷ ರೂಪಾಯಿ ವೆಚ್ಚದಲ್ಲಿ 8 ತಿಂಗಳ ಹಿಂದೆ ಮಾಡಿರ್ತಕ್ಕಂಥದ್ದು. ಪಂಚಾಯತ್ ರಾಜ್ ಇಲಾಖೆಯವರು ಕೆಕೆಆರ್ಡಿಬಿ ಅನುದಾನದಲ್ಲಿ ಈ ಕಾಮಗಾರಿ ಮಾಡಿರ್ತಕ್ಕಂಥದ್ದು. ಅದೇ 8 ತಿಂಗಳಲ್ಲಿ ನೀವು ವಿಡಿಯೋದಲ್ಲಿ ನೋಡಬಹುದು. ಏನಂದ್ರೆ ಬಾಸ್ಕೆಟ್ಬಾಲ್ ನ ಗ್ರೌಂಡ್ ಏನಂದ್ರೆ ಬೇಸ್ಮೆಂಟ್ ಸಂಪೂರ್ಣವಾಗಿ ಏನಂದ್ರೆ ಬಿರುಕು ಬಿಟ್ಟಿರ್ತಕ್ಕಂಥದ್ದು. ಇನ್ನು ಖೋ-ಖೋ ಮತ್ತು ಕಬಡ್ಡಿ ಗ್ರೌಂಡ್ ಕೂಡ ಏನಂದ್ರೆ ಕಾಟಾಚಾರಕ್ಕೆ ಮಾಡಲಾಗಿರೋದು ಸದ್ಯ ಅಲ್ಲಿಂದ ಏನಂದ್ರೆ ಕ್ರೀಡಾಪಟುಗಳು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಕೆಲ ದಿನಗಳಿಂದ ಅಷ್ಟೇ ಏನಂದ್ರೆ ಸ್ಟೇಡಿಯಂನ ಕಳಪೆ ಕಾಮಗಾರಿ ಆರೋಪಿನಲ್ಲಿ ಭಾರಿ ಗಾಳಿ ಮಳೆಗೆ ಪೂರಾ ಏನಂದ್ರೆ ಆ ಛತ್ತು ಕೂಡ ಏನಂದ್ರೆ ಕಿತ್ಕೊಂಡು ಹೋಗಿತ್ತು. ಇದ್ರ ಮಧ್ಯೆ ಏನಂದ್ರೆ ಮತ್ತೆ ಈಗ ಏನಂದ್ರೆ 3 ಗ್ರೌಂಡ್ಗಳು ಅಂದ್ರೆ ಖೋ-ಖೋ, ಕಬಡ್ಡಿ ಹಾಗೂ ಬಾಸ್ಕೆಟ್ಬಾಲ್ ನ ಕಾಮಗಾರಿ ಕೂಡ ಏನಂದ್ರೆ ಕಳಪೆ ಮಾಡಲಾಗಿದೆ ಎಂದು ಅಲ್ಲಿನ ಕ್ರೀಡಾಪಟುಗಳು ಆರೋಪ ಮಾಡಿರ್ತಕ್ಕಂಥದ್ದು. ಸದ್ಯ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಏನಂದ್ರೆ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಬೇಕು, ಪುನಃ ಏನಂದ್ರೆ ಕಾಮಗಾರಿಗಳು ಮಾಡ್ಬೇಕಂತ ಅಲ್ಲಿನ ಕ್ರೀಡಾಪಟುಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಸುನಿಧಿ, ಧನ್ಯವಾದಗಳು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.